ಕ್ಲಾಸ್ ಕನ್ನಡದಲ್ಲಿರುವುದಾ? ಕನ್ನಡ. ಕನ್ನಡ. ಓಕೆ. ಸೊ ಒಂದು ಪ್ರಸಿದ್ಧ ಭಜನೆ ಇದೆ, ನಾವು ಇಸ್ಕಾನಲ್ಲಿ ತುಂಬ ಹಾಡ್ತೀವಿ ಇದನ್ನು. ಈ ಭಜನೆಯನ್ನು ಹಾಡೋಣ. ಜಯ ರಾಧಾ ಮಾಧವ ಕುಂಜ ಬಿಹಾರಿ ಗೋಪೀ ಜನವಲ್ಲಭ ಗಿರಿವರಧಾರಿ ಯಶೋಧಾನಂದನ ಬ್ರಜ ಜನ ರಂಜನ ಯಮುನಾ ತೀರವನಚಾರಿ. ಸಿಂಪಲ್ ಭಜನ್, ದಿಸ್ 4 ಲೈನ್ಸ್. ಎಲ್ಲ ಕೃಷ್ಣನ ಹೆಸರುಗಳೇ ವೇದದಲ್ಲಿ. ಸೊ ತಾವೆಲ್ಲರೂ ನನ್ನಿಂದ ಹಾಡೋದಕ್ಕೆ ಪ್ರಯತ್ನ ಪಡಿ. जय राधा माधव जय कुंज बिहारी जय राधा जय कुंज बिहारी जय राधा माधव जय जय गोपी जनावल्लभ जय गिरिवरधारी जय गिरिवरधारी जय गोपी जनावल्लभ जय गिरिवरधारी जय यमुना तीरवनचारी जय कुंज बिहारी जय यमुना तीरवनचारी जय कुंज बिहारी जय यमुना तीरवनचारी जय जय राधा
हरिनाम संकीर्तन की जय। भाई हरे कृष्ण। Take this spoon, somebody spoon. ಹರೇ ಕೃಷ್ಣ. ಎಲ್ಲರೂ ನನ್ನಿಂದ ಹೇಳಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಖಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ವಿಷ್ಣುಪಾದಾಯ कृष्णप्रेष्ठाय भूतले श्रीमते भक्तिवेदांत स्वामिनिति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद। हरे कृष्णा 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 हरे 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 राम 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 हरे हरे। ಹರೇ ಕೃಷ್ಣ. ತುಂಬ ಜನ ಇವತ್ತು ಇಲ್ಲಿಗೆ ಬಂದಿದ್ದೀರಾ. ಎಷ್ಟು ಜನ ಫಸ್ಟ್ ಟೈಮ್ ಬಂದಿದ್ದೀರಾ ಇಲ್ಲಿ? ಯಾರ್ಯಾರು ಫಸ್ಟ್ ಟೈಮ್ ಬರ್ತಾ ಇದ್ರಿ ಸೆಂಟರ್ಗೆ? ಓಕೆ, ತುಂಬ ಸಂತೋಷ. ಸೊ ಈ ಹೊಸ ವರ್ಷದ ಒಂದು ಕಾರ್ಯಕ್ರಮ ಇಲ್ಲಿ ಆಚರಣೆ ಮಾಡೋದಕ್ಕೆ ಡಿಸೈಡ್ ಮಾಡಿದ್ದು. ಸೊ ತಾವೆಲ್ಲರೂ ಇದಕ್ಕೆ ಬಂದಿದ್ದೀರಾ, ತುಂಬ ಸಂತೋಷ. ಸೊ ಈ ಹೊಸ ವರ್ಷದ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಚರ್ಚೆ ಮಾಡಲು ಬಯಸ್ತೀನಿ ಇವತ್ತು. ಸೊ ಹೊಸ ವರ್ಷ ಅಂದರೆ ಏನು? ಹೊಸ ವರ್ಷ ಅಂದರೆ ಡೇಟ್ ಚೇಂಜ್ ಆಯಿತು, ಅದು ಕರೆಕ್ಟ್. 31 ಡಿಸೆಂಬರ್ 2025 ಇಂದ ಈಗೇನಾಯಿತು
ಜನವರಿ 2026 ಆಯಿತು. ಸೊ ನಿನ್ನೆಗೂ ಇವತ್ತಿಗೆ ಏನು ವ್ಯತ್ಯಾಸ ಇದೆಯಾ? 31st ಆ್ಯಂಡ್ ಫಸ್ಟಿಗೆ ಏನಾದರೂ ವ್ಯತ್ಯಾಸ ಕಂಡು ಬರ್ತಾ ನಿಮ್ಮ ವಾತಾವರಣದಲ್ಲಿ? ಏನಿಲ್ಲ. ಸೊ ಏನು ಹೊಸದಾಯಿತು ಅಲ್ಲಿ? ಓನ್ಲಿ ಕ್ಯಾಲೆಂಡರ್, ಹೊಸ ಕ್ಯಾಲೆಂಡರ್ ಪರ್ಚೇಸ್ ಮಾಡ್ಕೊಂಡು ಬರೋದು, ಹಳೆ ಕ್ಯಾಲೆಂಡರ್ ಬಿಸಾಕೋದು, ಹೊಸ ಕ್ಯಾಲೆಂಡರ್ ತಗೊಳ್ಳೋದು. ಸೊ ಕ್ಯಾಲೆಂಡರ್ ಚೇಂಜ್ ಆಯಿತು, ಡೇಟ್ ಚೇಂಜ್ ಆಯಿತು ಅಷ್ಟೇ. ನಿಮ್ಮ ಪ್ರಾಬ್ಲಮ್ಸ್ ಏನಾದರೂ ದೂರ ಆಯಿತಾ? ಟೆನ್ಷನ್ ಆಂಗ್ಸೈಟೀಸ್ ಏನಾದರೂ ದೂರ ಆಯಿತಾ? ಇಲ್ಲ. ಸೇಮ್ ಓಲ್ಡ್ ಪ್ರಾಬ್ಲಮ್, ಸೇಮ್ ಓಲ್ಡ್ ಜಾಬ್, ಸೇಮ್ ಓಲ್ಡ್ ಟೆನ್ಷನ್, ಸೇಮ್ ಓಲ್ಡ್ ಆಂಗ್ಸೈಟಿ, ಅದೇ. ಸೊ ಹೊಸತೇನಾಯಿತು ಇಲ್ಲಿ? ಯಾಕೆ ಇಷ್ಟು ಜನ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ? ನ್ಯೂ ಇಯರ್, ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್ ಅಂತಾರೆ ಎಲ್ಲರೂ. ಸೊ ಲೆಟ್ಸ್ ಅನಲೈಸ್ ದಿಸ್ ವರ್ಡ್ ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್, ಇದರಲ್ಲಿ ಏನಿದೆ ಹೊಸತನ ಅನ್ನೋದು? ಸೊ ವೈಜ್ಞಾನಿಕವಾಗಿ ಅಥವಾ ಮಾಡರ್ನ್ ಲ್ಯಾಂಗ್ವೇಜಲ್ಲಿ ಹೇಗೆ ಅದನ್ನು ಬಳಸ್ತಾರೆ ಅದನ್ನು ಕೇಳೋಣ. ನಂತರ ನಮ್ಮ ಶಾಸ್ತ್ರಗಳನುಸಾರ ಹೊಸ ವರ್ಷ ಏನು, ಯಾವಾಗ ನಾವು ನಮ್ಮ ಜೀವನವನ್ನು ಹೇಗೆ ಏನಂದರೆ ಜೀವನದಲ್ಲಿ ಹೇಗೆ ಬೆಳೆಯಬೇಕು, ಹೇಗೆ ಸಂತೋಷವನ್ನು ಪಡೆಯಬೇಕು, ನಿಜವಾಗ್ಲೂ ರಿಯಲಿ ಹ್ಯಾಪಿ ಆಗಬೇಕು ಅನ್ನೋದನ್ನು ನಾವು ಇವತ್ತು ತಿಳ್ಕೊಳ್ಳೋಣ ಶಾಸ್ತ್ರದ ಅನುಸಾರವಾಗಿ. ಓಕೆ. ಸೊ ಜನ ಏನು ಹೇಳ್ತಾರೆ? ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾರೆ. ಹ್ಯಾಪಿ. ಸೊ ನಿನ್ನೆಗೆ ಮತ್ತು ಇವತ್ತಿಗೆ ಹ್ಯಾಪಿ ಅನ್ನೋದೇನಿತ್ತು? ಬರೀ ಡೇಟ್ ಚೇಂಜ್ ಆಯಿತು ಅಷ್ಟೇ. ಸೊ ಪ್ರಾಬ್ಲಮ್ಸ್ ಏನು ದೂರ ಆಗಿಲ್ಲ, ಸೇಮ್ ಪ್ರಾಬ್ಲಮ್ಸ್ ಇನ್ನೂ ಇದ್ದಾವೆ, ರೈಟ್. 31st ದಿನ ಕೂಡ ಸುಮಾರು ಜನ ಸತ್ತಿರ್ತಾರೆ. 1st ಜನವರಿ ಕೂಡ ತುಂಬ ಜನ ಸತ್ತಿರ್ತಾರೆ, ಹೌದು ತಾನೆ? ತುಂಬ ಜನ ಹಾಸ್ಪಿಟ್ಲ್ ಭರ್ತಿಯಾಗಿರ್ತಾರೆ. 31st ನೈಟ್ ಜಾಸ್ತಿ ಜನ ಭರ್ತಿ ಆಗೋದು, ಗೊತ್ತಾ? ಹೌದಲ್ಲ? ನಾನು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ 31ಸ್ಟಿಗೆ ಪೊಲೀಸಿಗೆ ಓವರ್ ಟೈಮ್ ಆಗ್ತದೆ, ಓವರ್ ಟೈಮ್ ಡ್ಯೂಟಿ ಮಾಡ್ತಾರೆ. ಯಾಕಂದರೆ ತುಂಬ ಜನ ರಸ್ತೆಯಲ್ಲಿ ಕುಡಿದು ಬಿದ್ದಿರ್ತಾರೆ, ರೈಟ್, ಹೊಡೆದಾಡ್ತಾರೆ, ತುಂಬ ಶೋಷಣೆಗಳು ಕೂಡ ಆಗ್ತವೆ ಆ ದಿನ ರಾತ್ರಿ. ಸೊ ಇಟ್ ಈಸ್ ನಾಟ್ ಎ ಹ್ಯಾಪಿ ನೈಟ್, ಇಟ್ ಇಸ್ ಆ್ಯಕ್ಚುಲಿ ಮಿಸರಬಲ್ ನೈಟ್ ಫಾರ್ ಮೆನಿ ಪೀಪಲ್. ತುಂಬ ಜನರಿಗೆ ತುಂಬ ಕಷ್ಟ ಆಗ್ತದೆ ಆ ದಿನ, ಹೌದಲ್ವ? ಸೊ ಅಫ್ಕೋರ್ಸ್ ಮನೆಯಲ್ಲಿ ಇರೋರಿಗೆ ಮನೆಯಲ್ಲಿ ಏನು ಚೆನ್ನಾಗಿ ಅಡುಗೆ ಮಾಡಿ ತಿನ್ಬೋದು, ಅದು ಟಿ ವಿ ನೋಡ್ತಾ ಕೂತ್ಕೋತಾರೆ ಮಿಡ್ ನೈಟ್ ಶೋವರೆಗೂ. ಹ್ಯಾಪಿ ನ್ಯೂ ಇಯರ್ ಮಧ್ಯರಾತ್ರಿ 12 ಪಟಕೆ ಹಾರಿಸ್ತಾರೆ, ಹೌದಲ್ಲ? ಸೊ ದೇ ಸೆಲೆಬ್ರೇಟ್ ಲೈಕ್ ದಟ್. ಡೇಟ್ ಚೇಂಜ್ ಆಗ್ತದೆ ಆ ಟೈಮಲ್ಲಿ. ಬಟ್ ಆದರೆ ಮಧ್ಯರಾತ್ರಿಯಲ್ಲಿ ಎಲ್ಲ ದೇವಭೂತಗಳು ಎದ್ದಿರ್ತವೆ, ಅಂಥ ಸಮಯದಲ್ಲಿ ಏನು ಆಚರಣೆ ಮಾಡೋದು? ದಟ್ಸ್ ಆಲ್ಸೋ ಪಾಯಿಂಟ್ ಟು ಬಿ ನೋಟೆಡ್, ರೈಟ್. ಸತ್ವಗುಣದಲ್ಲಿರೋರು ಬೆಳಿಗ್ಗೆ ಸೆಲೆಬ್ರೇಟ್ ಮಾಡ್ತಾರೆ, ರೈಟ್. ನಮ್ಮ ಇಸ್ಕಾನ್ ದೇವಸ್ಥಾನದಲ್ಲಿ 1st ಜನವರಿ ಬೆಳಿಗ್ಗೆ 4 ಫುಲ್ ಆಗಿತ್ತು, ತುಂಬ ಜನ ಬಂದಿದ್ರು. ಯಾಕೆ? ಹೊಸ ವರ್ಷ ಭಗವಂತನನ್ನು ನೋಡಿ ಸ್ಟಾರ್ಟ್ ಮಾಡೋಣ ಅಂತ, ಭಗವಂತನ ದರ್ಶನ ಮಾಡಿಕೊಂಡು ನಾವು ಈ ದಿನವನ್ನು, ಈ ವರ್ಷವನ್ನು ಸ್ಟಾರ್ಟ್ ಮಾಡೋಣ ಅಂತ ಅವ್ರು ಏನು ಮಾಡ್ತಾರೆ? ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಸುಮಾರು ಜನ ಮಧ್ಯರಾತ್ರಿವರೆಗೂ ಟಿ ವಿ ನೋಡ್ತಾ ಕೂತ್ಕೋತಾರೆ, ಅಥವಾ ಪಬ್ಬಲ್ಲಿ ಬಾರಲ್ಲಿ ಹೋಗ್ತಾರೆ, ಅಲ್ಲಿ ಕುಡಿದು ಬಿದ್ದಿರ್ತಾರೆ. ನೆಕ್ಸ್ಟ್ ಟೈಮ್ ಮಧ್ಯಾಹ್ನ ಹೇಳ್ತಾರೆ, ಅಥವಾ ಹಾಸ್ಪಿಟ್ಲಲ್ಲಿ ಬರ್ತಾಗಿರ್ತಾರೆ. ಸೊ ದೇರ್ ಇಸ್ ನಥಿಂಗ್ ಹ್ಯಾಪಿ ಅಬೌಟ್ ನ್ಯೂ ಇಯರ್. ನ್ಯೂ ಇಯರ್ ಬಗ್ಗೆ ಏನು ಹೊಸದೇನೂ ಇಲ್ಲ, ಸಂತೋಷಕರವಾದದ್ದು ಏನೂ ಇಲ್ಲ, ಬರೀ ಡೇಟ್ ಚೇಂಜ್ ಮಾತ್ರ ಆಗ್ತಾ ಇದೆ. ಹೊಸದೇನಿದೆ? ಹ್ಯಾಪಿ. ನೆಕ್ಸ್ಟ್ ವರ್ಡ್ ಏನಿದೆ? ನ್ಯೂ. ವಾಟ್ ಈಸ್ ನ್ಯೂನೆಸ್? ಅಗೇನ್ ಡೇಟ್ ಇಸ್ ಅ ನ್ಯೂನೆಸ್, ಹೊಸ ಡೇಟ್ ಬಂತಷ್ಟೇ. ಬಟ್ ದೇರ್ ಇಸ್ ನಥಿಂಗ್ ಚೇಂಜಿಂಗ್. ಹಿಂದೆ ಮತ್ತು ಮುಂದೆ ಇವತ್ತಿಗೂ ಏನು ವ್ಯತ್ಯಾಸ ಇಲ್ಲ, ಹೊಸತನ್ನೋದು ಏನೂ ಇಲ್ಲ, ರೈಟ್. ಸೇಮ್ ಜಾಬ್, ಸೇಮ್ ಸ್ಟೂಡೆಂಟ್ ಸ್ಟಡಿ ಇನ್ ಕಾಲೇಜ್, ಸೇಮ್ ಸಬ್ಜೆಕ್ಟ್ಸ್, ಸೇಮ್ ಎವ್ರಿಥಿಂಗ್, ಸೇಮ್ ಫೇಸಸ್. ಅದೇ ಮುಖ ನೋಡಬೇಕು, ಅದೇ ಟೀಚರ್ ನೋಡಬೇಕು, ಅದೇ ಕಾಲೇಜ್ಗೆ ಹೋಗಬೇಕು, ಅದೇ ಎಕ್ಸಾಮ್ ಬರೀಬೇಕು. ಸೊ ದೇರ್ ಇಸ್ ನಥಿಂಗ್ ನ್ಯೂ ಆಲ್ಸೋ. ಹೊಸತನ್ನೋದು ಏನು ಕಂಡು ಬರೋದಿಲ್ಲ ನ್ಯೂ ಇಯರಲ್ಲಿ. ಸೊ ಆ್ಯಂಡ್ ವಾಟ್ ಈಸ್ ಹ್ಯಾಪಿ ನ್ಯೂ ಇಯರ್? ವರ್ಷ ಅಂದರೆ ಏನು? ಇಯರಲ್ಲಿ ಒಂದು ವರ್ಷದಲ್ಲಿ ಎಷ್ಟು ದಿನ ಇರ್ತದೆ? 365. ಇದು ಆಲ್ಸೋ ದಿಸ್ ಇಸ್ ಆಲ್ಸೋ ಡಿಬೇಟಬಲ್ ಟಾಪಿಕ್. ಲೆಟ್ಸ್ ಸಿ ಅಟ್ ದ ಎಂಡ್. ನಾವು ವೈದಿಕ್ ಕ್ಯಾಲ್ಕುಲೇಷನ್ ಪ್ರಕಾರ ಎಷ್ಟು ದಿನ ಬರ್ತದೆ ನೋಡೋಣ. ಸೊ ನಮ್ಮ ಈ ಅಂದರೆ ಮಾಡರ್ನ್ ಕ್ಯಾಲೆಂಡರ್ ಪ್ರಕಾರ ವರ್ಷ ಬದಲಾಗ್ತದೆ. ಸೂರ್ಯ ಒಂದು ಸುತ್ತು ಏನಂತಾರೆ, ಸುತ್ತುವಷ್ಟು ಸಮಯ ಏನಿದೆ, ದಟ್ ಇಸ್ ಕಾಲ್ಡ್ 1 ಇಯರ್, ಒಂದು ವರ್ಷ ಅಂತ ಹೇಳ್ತಾರೆ. ಅಥವಾ ಭೂಮಿ ಸೂರ್ಯನ ಸುತ್ತುವ ಒಂದು ವರ್ಷ. ಸೊ ಆದರೆ ವರ್ಷ ಏನಿದೆ ಅದು ಬದಲಾಗ್ತಾ ಇದೆ. ಆ ವರ್ಷ ಬದಲಾದಷ್ಟು ಏನಾಗ್ತದೆ? ನಮ್ಮ ಜೀವನ ಕ್ಷೀಣವಾಗ್ತಾ ಇದೆ. ಹೊಸದೇನು ಆಗ್ತಾ ಇಲ್ಲ, ನಮ್ಮ ಜೀವನ ಏನು ಕ್ಷೀಣಿಸ್ತಾ ಹೋಗ್ತಾ ಇದೆ. ವಿ ಆರ್ ಬಿಕಮಿಂಗ್ ಓಲ್ಡರ್ ಆ್ಯಂಡ್ ಓಲ್ಡರ್. ಏನು ವಯಸ್ಸು ಕಳೆದು ಹೋಗ್ತಾ ಇದೆ,
ರೈಟ್. ಶಾಸ್ತ್ರದಲ್ಲಿ ಹೇಳ್ತಾರೆ ಆಯುರ್ ಹರತಿ ವೈ ಪುಂಸಾಂ ಉದ್ಯನಶ್ಚಂದ ಎನ್ನಸೌ ತಸ್ಯ ರೀತಿ ಕ್ಷಣೋನೀತ ಉತ್ತಮ ಶ್ಲೋಕ ವಾರ್ತೆ ಶ್ರೀಮದ್ ಭಾಗವತದ ವಾಕ್ಯ ಇದು. ಇಲ್ಲೇನು ಹೇಳ್ತಾರೆ, ಪ್ರತಿಯೊಂದು ಸೂರ್ಯ ಉದಯ ಸೂರ್ಯ ಅಸ್ತದಿಂದ ನಮ್ಮ ಜೀವನದ ಒಂದು ದಿನ ಕಳೆದೋಯ್ತು. ರೈಟ್. ಆಯುರ್ ಹರತಿ ವೈಪುಂಸಃ ಉದ್ಯನಸ್ತಂಚ ಎನ್ನಸೌ. ಸೊ ಉದಯ ಅಸ್ತ ಆಗೋದ್ರಿಂದ ಸೂರ್ಯ ನಮ್ಮ ದಿನವನ್ನ ಕಿತ್ಕೊಂಡ್ಬಿಡ್ತಾನೆ. ಹಿಂದಿನ ಕಾಲದಲ್ಲಿ ಒಂದು ಕ್ಯಾಲೆಂಡರ್ ಬರ್ತಾ ಇತ್ತು, ಇಷ್ಟು ಬಂಡಲ್ ಇರ್ತಾ ಇತ್ತು, ಪ್ರತಿದಿನ ಒಂದೊಂದು ಚೀಟಿ ಹರಿತಾ ಇದ್ರು. ಅದನ್ನು ನೋಡಿತಿದ್ದಲ್ಲ. ಈಗಿನ ಕಾಲದಲ್ಲಿ ಕಾಣೋದಿಲ್ಲ, ಯಾಕಂದ್ರೆ ಮೊಬೈಲ್ ಯೂಸ್ ಮಾಡ್ತಿರಲ್ಲ. ಸೊ ನಮ್ಮ ಅಂಗಡಿಯಲ್ಲಿ ತಾತ ಇರ್ತಾ ಇದ್ರು, ಅವರು ಅದೇ ಕ್ಯಾಲೆಂಡರ್ ಯೂಸ್ ಮಾಡೋರು, ಪ್ರತಿದಿನ ಒಂದೊಂದು ಪೇಪರ್ ಹರಿಯೋರು. ಸೊ ನಾವು ಸೂರ್ಯ ಏನು ಮಾಡ್ತಾ ಇದ್ದಾನೆ, ಉದಯ ಅಸ್ತದಿಂದ ನಮ್ಮ ಒಂದು ಜೀವನದ ಒಂದು ದಿನವನ್ನ ಕತ್ಕೊತಾ ಇದ್ದಾನೆ. ಸೊ ವಿ ಆರ್ ಬಿಕಮಿಂಗ್ ಓಲ್ಡರ್ ಆ್ಯಂಡ್ ಓಲ್ಡರ್. ಪ್ರತಿದಿನ ನಮ್ಮ ವಯಸ್ಸಾಗ್ತಾ ಇದೆ. ನಾವು ಸಾವಿನ ಹತ್ತಿರ ಬರ್ತಾ ಇದ್ದೀವಿ. ರೈಟ್. ಒಂದು ವರ್ಷ ಕಳೀತಂದ್ರೆ ಏನು, ಸಾವಿಗೆ ಒಂದು ವರ್ಷ ಹತ್ತಿರ ಬಂದಿವೆ ಅಂತ ಅರ್ಥ. ಒಂದು ದಿನ ಕಳೆದ್ರೆ ವಿ ಆರ್ ಒನ್ ಡೇ ಮೋರ್ ಕ್ಲೋಸರ್ ಟು ಡೆತ್ ದೆನ್ ವಾಟ್ ವಿ ಆರ್ ಬಿಫೋರ್. ಅರ್ಥ ಆಗ್ತಾ ಇದೆಯಾ? ಸೊ ಇಯರ್ ಇಸ್ ಆಲ್ಸೋ ಎ ರಿಪ್ರೆಸೆಂಟೇಷನ್ ವಿಚ್ ಟೇಕ್ಸ್ ಅವೇ ಅವರ್ ಟೈಮ್. ನಮ್ಮ ಜೀವನದ ಜೀವಿತಾವಧಿಯನ್ನು ನಮ್ಗೆ ಹೇಳ್ಕೊತಾ ಇದೆ. ಸೊ ಶಾಸ್ತ್ರದ ಪ್ರಕಾರ ಈ ಶಕ್ತಿ ಏನಿದೆ, ಸಮಯದ ಗಣನೆ ಹೇಗೆ ನಡೀತದೆ? ಒಂದು ಕ್ಷಣ, ಒಂದು ನಿಮಿಷ, ಒಂದು ಗಂಟೆ, ಒಂದು ದಿನ, ಒಂದು ವಾರ, ಒಂದು ಮಾಸ, ಒಂದು ಋತು, ದೆನ್ ಒಂದು ಸೀಸನ್ ಅಥವಾ ಏನಂತಾರೆ ಅಯನ, ದೆನ್ ವರ್ಷ. ಈ ರೀತಿ ಸಮಯದ ಗಣನೆ ಇದು. ಸೊ ಇದು ವರ್ಷ ಏನಿದೆಯಲ್ಲ, ಇದು ರಿಪ್ರೆಸೆಂಟ್ಸ್ ಟೈಮ್, ಸಮಯದ ಒಂದು ಪ್ರತೀಕ ಅಷ್ಟೇ. ಸಮಯ ಏನು? ಶ್ರೀ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಸಮಯ ಅಂದರೆ ನಾನು ಅಂತ ಹೇಳ್ತಾನೆ. ಕೃಷ್ಣ ಗಿವ್ಸ್ ದ ಡೆಫಿನೇಷನ್ ಆಫ್ ಟೈಮ್. ವಾಟ್ ಇಸ್ ಟೈಮ್? ಐ ಆಮ್ ಟೈಮ್ ಅಂತಾನೆ ಕೃಷ್ಣ. ಕಾಲೋಸ್ಮಿ ಲೋಕ ಕ್ಷಯಕೃತ್ ಪ್ರವೃದ್ಧೋ ಲೋಕಾನ್ ಸಮಾಹರ್ತುಂ ಇವ ಪ್ರವೃತ್ತಃ. ಕೃಷ್ಣ ಭಗವದ್ಗೀತೆಯ 11ನೇ ಅಧ್ಯಾಯದಲ್ಲಿ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ಅರ್ಜುನ, ನಾನೇ ಕಾಲ ಅಂದರೆ ಸಮಯ. ಸೊ ಸಮಯದ ಪ್ರಭಾವ ಏನು? ಸಮಯ ಏನು ಮಾಡ್ತದೆ? ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧೋ. ಲೋಕಕ್ಷಯ ಎಲ್ಲವನ್ನ ಸಂಹಾರ ಮಾಡ್ತಾ ಇದೆ ಸಮಯ. ಸಮಯದ ಪ್ರಭಾವದಿಂದ ಹೊಸ ವಸ್ತು ಹಳೆದಾಗ್ತದೆ, ಹುಟ್ಟಿದವರು ವಯಸ್ಕರಾಗ್ತಾರೆ. ದಟ್ಸ್ ದ ಪವರ್ ಆಫ್ ಟೈಮ್. ಸೊ ಈಗ ನಾವು ಏನಾದರೂ ಮೆಡಿಸಿನ್ ಖರೀದಿ ಮಾಡಿದ್ರೆ, ಲೈಕ್ ಇಲ್ಲಿ ತುಂಬ ಮೆಡಿಕಲ್ ಶಾಪ್ಸ್ ಇದ್ದಾವೆ, ಮೆಡಿಸಿನ್ ಖರೀದಿ ಮಾಡುವಾಗ ಫಸ್ಟ್ ಏನು ನೋಡ್ತೀರಾ ನೀವು? ಅದರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಡೇಟು ನೋಡ್ತೀರಾ, ಎಕ್ಸ್ಪೈರಿ ಡೇಟು ನೋಡ್ತೀರಾ, ಹೌದಲ್ವ? ಸೊ ಯಾವುದೇ ಒಂದು ಮ್ಯಾನುಫ್ಯಾಕ್ಚರ್ ಆದ ತಕ್ಷಣ ಅದು ಎಕ್ಸ್ಪೈರಿ ಆಗಲೇಬೇಕು. ಮೆಡಿಸಿನ್ ಅಷ್ಟೇ ಅಂತಲ್ಲ, ಎಲ್ಲದಕ್ಕೂ ಸಮಯ ಇರ್ತದೆ, ಶೆಲ್ಫ್ ಲೈಫ್ ಅಂತ ಇರ್ತದೆ. ರೈಟ್. ಹಾಲಿಗೆ ಶೆಲ್ಫ್ ಲೈಫ್ ಇದೆ, 1 ದಿನ 2 ದಿನ ಮ್ಯಾಕ್ಸಿಮಮ್, ಅಷ್ಟರಲ್ಲಿ ಕನ್ಸ್ಯೂಮ್ ಮಾಡಬೇಕೆಲ್ಲದ್ರದ್ದು ಕೆಟ್ಟು ಹೋಗ್ತದೆ ಹಾಲು, ಹೌದಲ್ಲ? ಮಜ್ಜಿಗೆ ಕೂಡ ಬೆಳಗ್ಗೆ ಮಾಡಿದ್ದು ಅದೇ ದಿನ ಖಾಲಿ ಮಾಡಬೇಕು, ನೆಕ್ಸ್ಟ್ ದಿನ ತೊಗೊಂಡ್ರೆ ಅದು ಏನದು ಹುಳಿಯಾಗಿರ್ತದೆ. ಎಲ್ಲದಕ್ಕೂ ಶೆಲ್ಫ್ ಲೈಫ್ ಇದೆ. ಗಜ್ಜರಿ ಅಥವಾ ಟೊಮ್ಯಾಟೊ 1 ವಾರ ಇರ್ಬೋದು, ಕೆಲವೊಂದು ಐಟಮ್ಸ್ 1 ತಿಂಗಳು ಇರ್ಬೋದು, ಎಲ್ಲದಕ್ಕೂ ಶೆಲ್ಫ್ ಲೈಫ್ ಇದೆ. ಅದೇ ರೀತಿ ನಮ್ಮ ದೇಹ, ಇದಕ್ಕೆ ಶೆಲ್ಫ್ ಲೈಫ್ ಇಲ್ವಾ? ರೈಟ್. ಹೇಗೆ ಮೆಡಿಸಿನ್ಗೆ ಮ್ಯಾನುಫ್ಯಾಕ್ಚರಿಂಗ್ ಡೇಟು ಎಕ್ಸ್ಪೈರಿ ಡೇಟ್ ಬರ್ತದೆ, ಅದೇ ರೀತಿ ನಮಗೂ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಡೇಟು ಎಕ್ಸ್ಪೈರಿ ಡೇಟ್ ಬರ್ತದೆ. ರೈಟ್. ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಯಾವುದು? ಹ್ಯಾಪಿ ಬರ್ಡೇ ಟು ಯು, ದಟ್ ದ ಮ್ಯಾನುಫ್ಯಾಕ್ಚರಿಂಗ್ ಡೇಟ್. ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಎಕ್ಸ್ಪೈರಿ ಡೇಟ್ ಗೊತ್ತಿಲ್ಲ. ನಮ್ಗೆ ಗೊತ್ತಾಗೋದಿಲ್ಲ ಅದು. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಡಿಟರ್ಮೈನ್. ಬಟ್ ಎಕ್ಸ್ಪೈರಿ ಡೇಟ್ ಇದೆ, ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಶಾಸ್ತ್ರ ಹೇಳ್ತದೆ, ಎಷ್ಟು ಜೀವನ ಇದೆ ಆ ಜೀವನದಲ್ಲಿ ನಾವು ಜೀವನದ ಗುರಿಯನ್ನು ಸಾಧಿಸಬೇಕು. ಯಾಕಂದರೆ ಎಷ್ಟು ಇದೆ ಅಂತ ನಮ್ಗೆ ಗೊತ್ತಿಲ್ಲ, ಈಗಿದೆ ಅಷ್ಟೇ. ಕೃಷ್ಣ ಸೇಸ್ ಇನ್ ಭಾಗವತನ್ ಪ್ರಹ್ಲಾದ್ ಮಹಾರಾಜ್ ಸೇಸ್, ಈ ಮನುಷ್ಯ ಜನ್ಮ ತುಂಬ ದುರ್ಲಭವಾದದ್ದು. ಇಂಥ ದುರ್ಲಭವಾದ ದೇಹ ನಮಗೆ ಇದು ದೊರಕಿದೆ. ಈ ದುರ್ಲಭವಾದ ದೇಹವನ್ನು ನಾವು ಭಗವಂತನ ಸೇವೆಯಲ್ಲಿ ಬಳಸಿ ನಾವು ಭಗವತ್ ಪ್ರಾಪ್ತಿಯನ್ನು ಪಡಿಬೇಕು. ರೈಟ್. ದಟ್ಸ್ ದ ಮೇನ್ ಪರ್ಪಸ್ ಆಫ್ ಲೈಫ್. ನಾವು ಈ ಮನುಷ್ಯ ಜನ್ಮದಲ್ಲಿ ಭಗವತ್ ಪ್ರಾಪ್ತಿ ಪಡೀಲಿಲ್ಲ ಅಂದರೆ ಈ ಮನುಷ್ಯ ಜನ್ಮ ವ್ಯರ್ಥ ಆಗ್ತದೆ. ರೈಟ್.
ದಾಸರ ಪದ್ಧತಿ ಒಂದು ತಮಗೆಲ್ಲ ಗೊತ್ತಿರಬೇಕು. ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂತು ಈ ಶರೀರ. ಎಷ್ಟು ಜೀವರಾಶಿ, 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದಿದೆ ಈ ದೇಹ. ಇಷ್ಟು ಅಮೂಲ್ಯವಾದದ್ದು. ಇದನ್ನು ನಾವು ವ್ಯರ್ಥಗೊಳಿಸಬಾರದು. ಮಾನವ ಜನ್ಮ ದೊಡ್ಡದು, ಇದು ಹಾಳು ಮಾಡಲು ಬೇಡಿ ಹುಚ್ಚಪ್ಪಗಳಿರ ಅಂತ ಆಚಾರ್ಯರು ಹೇಳ್ತಾರೆ. ಯಾಕೆ? ಈ ಮನುಷ್ಯ ದೇಹ ತುಂಬ ದೊಡ್ಡದು. ಈ ಪ್ರಾಣಿ ದೇಹ ಮತ್ತು ಮನುಷ್ಯರಲ್ಲಿ ವ್ಯತ್ಯಾಸ ಏನಿದೆ? ಇದೇ ಒಂದು ವ್ಯತ್ಯಾಸ. ಪ್ರಾಣಿಗಳು ಕೇವಲ ಆಹಾರ, ನಿದ್ರೆ, ಭಯಮೈಥುನದಲ್ಲಿ ತೊಡಗಿರ್ತವೆ. ಆದರೆ ಮನುಷ್ಯರು ಆಧ್ಯಾತ್ಮಿಕ ಕಾರ್ಯದಲ್ಲಿ ತೊಡಗಬಹುದು. ಇದೇ ನಮ್ಮದೊಂದು ವ್ಯತ್ಯಾಸ. ನಾವು ಇಲ್ಲಿ ಬಂದು ಸತ್ಸಂಗ ಮಾಡ್ಬೋದು, ದೇವಸ್ಥಾನಕ್ಕೆ ಹೋಗ್ಬೋದು, ಪೂಜೆ ಮಾಡ್ಬೋದು, ಶಾಸ್ತ್ರ ಓದ್ಬೋದು. ಆದರೆ ಪ್ರಾಣಿಗಳು ಇದನ್ನು ಮಾಡೋಕ್ಕಾಗಲ್ಲ. ಪ್ರಾಣಿಗಳು ಎದ್ದ ತಕ್ಷಣ ಏನು ಮಾಡ್ತವೆ? ಎಲ್ಲಿ ನನ್ನ ಊಟ, ರೈಟ್? ಓಡಾಡ್ತವೆ, ಊರಲ್ಲಿ ಓಡಾಡಿ ಊಟ ಮಾಡ್ತವೆ. ಊಟ ಮಾಡಿದ ಮೇಲೆ ಎಲ್ಲಿ ನಿದ್ದೆ ಮಾಡೋದು, ನಿದ್ದೆ ಮಾಡೋದಕ್ಕೆ ಒಂದು ಜಾಗ ಕ್ಲೀನ್ ಮಾಡ್ಕೊಂಡು ಮಲ್ಕೊತವೆ. ಮತ್ತು ಯಾರಾದರೂ ಬೇರೆ ಪ್ರಾಣಿ ಆ ಜಾಗ ಬಂದಾಗ ಬೌ ಓಡೋಗಿಲ್ಲಿಂದ, ನಾಟ್ ಅಲೌಡ್. ಕರೆಕ್ಟ್? ರಾತ್ರಿ ಮಲಗಿದಾಗ ಕೆಲವೊಂದು ನಾಯಿಗಳು ಕೂಗ್ತಾ ಇರ್ತವೆ. ಯಾಕಂದರೆ ಬೇರೆ ಏರಿಯಾದಿಂದ ಯಾವುದೋ ನಾಯಿ ಬಂದಿರ್ತದೆ, ಓಡಿಸ್ತೇವೆ ಅದನ್ನು. ಇದು ನನ್ನ ಏರಿಯಾ, ಯಾರು ಬರೋಂಗಿಲ್ಲ ಅಂತ. ಸೊ ಆಹಾರ, ನಿದ್ರಾ, ಭಯಮೈಥುನದಲ್ಲಿ ತೊಡಗಿರ್ತವೆ ಪ್ರಾಣಿಗಳು. ಮನುಷ್ಯನು ಕೂಡ ಕೇವಲ ಆಹಾರ, ನಿದ್ರಾ, ಭಯಮೈಥುನದಲ್ಲಿ ತೊಡಗಿದ್ರೆ ಮನುಷ್ಯ ಜೀವನ ವ್ಯರ್ಥ ಆಗ್ತದೆ. ಮನುಷ್ಯ ಜೀವನ ನಾವು ಆಧ್ಯಾತ್ಮಿಕ ಚಿಂತನೆಯಲ್ಲಿ ಬಳಸಬೇಕು ಅಂತ ಹೇಳ್ತಾರೆ. ಅದೇ ಜೀವನದ ಮುಖ್ಯವಾದ ಗುರಿಯಾಗಿದೆ. ಕರೆಕ್ಟ್? ಜೀವನದ ಮುಖ್ಯ ಗುರಿ ಏನು? ಭಗವಂತನ ಸೇವೆ. ಸೊ ಈ ಹೊಸ ವರ್ಷವನ್ನ ಹೊಸದಾಗಿ ನಾವು ನಿಜವಾಗ್ಲೂ ಮಾಡ್ಬೇಕಂತಂದ್ರೆ ನಾವು ಏನಾದರೂ ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ತುಂಬ ಗಂಭೀರವಾಗಿ ತೊಡಗಬೇಕು. ಆಗ ನಮ್ಮ ಜೀವನ ಏನಾಗ್ತದೆ? ಹೊಸದಾಗ್ತದೆ. ಬಟ್ ಕೆಲವು ಜನ ಏನು ಮಾಡ್ತಾರೆ, ಈ ಹೊಸ ವರ್ಷದ ದಿನ ಈ ಹೋಟೆಲ್ಗೆ ಹೋಗೋಣ, ಹೊಸ ಐಟಮ್ ತಿನ್ನೋಣ, ಈ ಹೋಟೆಲ್ಗೆ ಹೋಗೋಣ, ಬರ್ಗರ್ ತಿನ್ನೋಣ, ಐಸ್ ಕ್ರೀಮ್ ತಿನ್ನೋಣ, ಹೊಸ ಐಟಮ್. ಇಂದ್ರಿಯ ತೃಪ್ತಿ ಹೊಸದಾಗಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಕರೆಕ್ಟ್? ಸೊ ನನ್ನ ಪ್ರಶ್ನೆ ನಿಮಗೆಲ್ಲ, ಇಂದ್ರಿಯ ತೃಪ್ತಿಯಿಂದ ನಿಜವಾಗ್ಲೂ ನಾವು ಸುಖವಾಗಿರ್ಬೋದಾ? ಕ್ಯಾನ್ ಯು ಬಿ ರಿಯಲಿ ಹ್ಯಾಪಿ ಬೈ ಡೂಯಿಂಗ್ ಸೆನ್ಸ್ ಗ್ರಾಟಿಫಿಕೇಶನ್? ಉದಾಹರಣೆಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸಪೋಸ್ ಗುಲಾಬ್ ಜಾಮೂನ್ ಯಾರ್ಯಾರಿಗೆ ಇಷ್ಟ? ಗುಲಾಬ್ ಜಾಮೂನ್, ಓಕೆ, ತುಂಬ ಜನರಿಗೆ ಇಷ್ಟ. ಓಕೆ, ಬೇರೆಯವ್ರಿಗೆ ಬೇರೆ ಐಟಮ್ ಇಷ್ಟ ಇರ್ಬೋದು. ನಿಮ್ಮ ಇಷ್ಟವಾದ ಐಟಮ್ನ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ. ಓಕೆ. ಸೊ ನಿಮಗೆ ಇಷ್ಟವಾದ ಐಟಮ್ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಓಕೆ, ಗುಲಾಬ್ ಜಾಮೂನ್ ನಿಮ್ಮ ಮುಂದೆ ಇಡ್ತೀನಿ ನಾನು. ಓಕೆ, ಹೌ ಮೆನಿ ಗುಲಾಬ್ ಜಾಮೂನ್ಸ್ ಕ್ಯಾನ್ ಯು ಈಟ್? ಎಷ್ಟು ತಿನ್ಬೋದು ನೀವು? ಗುಲಾಬ್ ಜಾಮೂನ್ ಮುಂದೆ ಬಂದ ತಕ್ಷಣ ತುಂಬ ಸಂತೋಷ ಆಗ್ತದೆ. ಕರೆಕ್ಟ್? ವೆರಿ ಹ್ಯಾಪಿ, ತಿನ್ನೋಕೆ ಸಿಕ್ಕಿದೆ ಅಂತ. ಸೊ ಎಷ್ಟು ತಿನ್ಬೋದು? 10. ಓಕೆ, 10. ಓಕೆ. ಎನಿಬಡಿ ಮೋರ್ ದೆನ್ 10? ಎನಿಬಡಿ ಮೋರ್ ದೆನ್ 10? ಮ್ಯಾಕ್ಸಿಮಮ್ ಮತ್ತೆ ಎಷ್ಟು? 5, 4, 10ಗಿಂತ ಜಾಸ್ತಿ ಯಾರು? 3. ಓಕೆ, 3. ಓಕೆ, ಆ ಲಿಮಿಟ್ಗಿಂತ ಜಾಸ್ತಿ ಕೊಟ್ಬಿಟ್ರೆ ಅದೇ 15 ತಿನ್ನೋಕ್ಕಾಗುತ್ತಾ? ಇಲ್ಲ. ಸೊ 10ರವರೆಗೂ ಫಸ್ಟ್ ಗುಲಾಬ್ ಜಾಮೂನ್ ತಿಂದಾಗ ತುಂಬ ಸಂತೋಷ, 2ನೇ ಸಿಕ್ಕಾಗ ಇನ್ನೂ ಸಂತೋಷ, 5 ಸಿಕ್ಕಾಗ ಇನ್ನೂ ಸಂತೋಷ. ಸೊ ಒಂದು ಲಿಮಿಟ್ ಇದೆ, ಕರ್ವ್ ಇದೆ. ಫಸ್ಟ್ ಸಂತೋಷ ಹೆಚ್ಚುತ್ತಾ ಹೋಗ್ತದೆ, ಆಮೇಲೆ ಅದು ಸ್ಯಾಚುರೇಷನ್ ಆಗ್ತದೆ. ಆಮೇಲೆ ಇನ್ನೂ ಹೆಚ್ಚು ಕೊಟ್ಟರೆ ಸಾಕಪ್ಪ ಸಾಕು, ಬೇಡ 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 ಅಂತಾರೆ. ಹೌದಿಲ್ಲ? ಫಸ್ಟ್ ಬೇಕು 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 ಅನಿಸ್ತದೆ, ಆದರೆ ಅನ್ಲಿಮಿಟೆಡ್ ಸಿಕ್ಕಾಗ ಏನಾಗ್ತದೆ? ಫಸ್ಟ್ ಸ್ಯಾಚುರೇಷನ್ ಲೆವೆಲ್ ಬರ್ತದೆ, ಆಮೇಲೆ ಸಾಕಪ್ಪ ಸಾಕು ಅನಿಸ್ತದೆ. ರೈಟ್? ಸಪೋಸ್ ಇವಿ 20 ಗುಲಾಬ್ ಜಾಮೂನ್ಸ್, ನೆಕ್ಸ್ಟ್ ಡೇ KMC ಬರ್ತಾ ಆಗ್ಬೇಕಾಗ್ತದೆ. ಹಾಗೆ ನೋವು ತಡ್ಕೊಳಕ್ಕಾಗಲ್ಲ. ಕರೆಕ್ಟ್? ಇಟ್ಸ್ ಪೇನ್ಫುಲ್. ಅದಕ್ಕೆ ಇಂದ್ರಿಯ ತೃಪ್ತಿಗೆ ಒಂದು ಮಿತಿ ಇದೆ. ಇಂದ್ರಿಯ ತೃಪ್ತಿಗೆ ಒಂದು ಮಿತಿ ಇದೆ. ಮಿತಿ ಮೀರಿ ಮಾಡಿದರೆ ನೋವುಂಟು ಮಾಡ್ತದೆ. ಸೊ ಇಂದ್ರಿಯ ತೃಪ್ತಿಯಲ್ಲಿ ನಿಜವಾಗ್ಲೂ ಸುಖ ಇಲ್ಲ, ಅದು ದುಃಖದ ಜೊತೆ ಬರ್ತದೆ. ಸಪೋಸ್ ನಿನಗೊಂದು ಕಾಯಿನ್ ಕೊಡ್ತೀನಿ ನಾನು, ಅದ್ರಲ್ಲಿ ಹೆಡ್ ಇರ್ತದೆ, ಟೇಲು ಇರ್ತದೆ. ಕರೆಕ್ಟ್? ಅದೇ ರೀತಿ ಯಾವುದೇ ಒಂದು ಇಂದ್ರಿಯ ಸುಖವನ್ನು ನಾವು ತಗೊಂಡ್ರೆ ಅದರ ಜೊತೆ ಸುಖನೂ ಬರ್ತದೆ, ದುಃಖನೂ ಬರ್ತದೆ. ಏಬಲ್ ಟು ಅಂಡರ್ಸ್ಟ್ಯಾಂಡ್? ಈ ಜಗತ್ತಿನಲ್ಲಿ ಅದಕ್ಕೆ ಈ ಜಗತ್ತಿಗೆ ದ್ವಂದ್ವದ ಜಗತ್ತು ಅಂತಾರೆ. ಇಲ್ಲಿ ದ್ವಂದ್ವಗಳಿವೆ. ಈಗ ಚಳಿ, ನೆಕ್ಸ್ಟ್ ಬಿಸಿಲು ಬರ್ತದೆ. ಯಾವಾಗಲೂ ಚಳಿ ಇರೋದಿಲ್ಲ, ಚಳಿ ಹೋಗ್ತದೆ, ಬಿಸಿಲು ಬರ್ತದೆ. ಕರೆಕ್ಟ್? ಕೆಲವೊಬ್ರು ನಿಮಗೆ ಸಮ್ಮಾನ ಕೊಡ್ತಾರೆ, ಇನ್ನೊಬ್ರು ಅವಮಾನ ಮಾಡ್ತಾರೆ.
ಕೆಲವೊಮ್ಮೆ ಮಕ್ಕಳು ಖುಷಿ ಕೊಡ್ತಾರೆ, ಅವರೇ ಮಕ್ಕಳು ದುಃಖನೂ ಕೊಡ್ತಾರೆ. ಹೌದಲ್ಲ? ಹೇಳೋದು ಕೇಳಿಲ್ಲ ಅಂದ್ರೆ ದುಃಖ ಆಗ್ತದೆ. ನಾನು ಬೆಳೆಸಿ ದೊಡ್ಡನ್ನು ಮಾಡಿದ್ದೀನಿ, ನನ್ನ ಮಾತು ಕೇಳೋದಿಲ್ಲ ನೀನು, ದುಃಖ ಆಗುತ್ತೆ. ಆದರೆ ಮಕ್ಕಳು ಚಿಕ್ಕವಿದ್ದಾಗ ತುಂಬ ಸುಖ. ಸೊ ಯಾವುದೇ ವಸ್ತು ನಮಗೆ ಸುಖ ಕೊಡ್ತಾ ಇದ್ರೆ ಅದೇ ವಸ್ತು ನಮಗೆ ಅಷ್ಟೇ ಪ್ರಮಾಣದಲ್ಲಿ ದುಃಖನೂ ಕೂಡ ಕೊಡ್ತದೆ. ಒಬ್ಬ ನಮ್ಮ ಸ್ಟೂಡೆಂಟ್ ಇದ್ದ, ಹೊಸ ಐಫೋನ್ ತಗೊಂಡಿದ್ದ, 70,000 ಐಫೋನ್ ತಗೊಂಡೆ. ತುಂಬ ಸಂತೋಷ, ಎಲ್ಲರಿಗೂ ತೋರಿಸ್ತಾ ಇದೆ, ನನ್ನ ಹತ್ರ ಇದೆ, ದೊಡ್ಡ ಫೋನ್ ಇದೆ, ದೊಡ್ಡ ಫೋನ್ ಅಂತ. ಒಮ್ಮೆ ಇಲ್ಲಿ ಕೀರ್ತನೆ ಮಾಡುವಾಗ, ಡ್ಯಾನ್ಸ್ ಮಾಡುವಾಗ ಮೊಬೈಲ್ ಜೇಬಿಂದ ಹಾರಿ ಕೆಳಗಡೆ ಬಿತ್ತು, ಒಂದು ಕಲ್ಲಿನ ಮೇಲೆ ಬಿತ್ತು. ಅದು ಸ್ಕ್ರೀನ್ ಕ್ರ್ಯಾಕ್ ಆಯ್ತು. ಅವ್ನು ಎದೆ ಹೊಡೆದಂಗೆ ಆಯ್ತು. ಅವನಿಗೆ ನೋಡಿದ ಕ್ರ್ಯಾಕ್ ಆಯ್ತು. ರಿಪೇರ್ ಮಾಡಬೇಕು ಅಂತ ಮೆಕ್ಯಾನಿಕ್ ಹತ್ರ ಹೋಗ್ತಾನೆ, ರಿಪೇರ್ ಶಾಪಿಗೆ ಹೋಗ್ತಾನೆ. ಅವನು ನೋಡಿ, ಸರ್ 15,000 ರೂಪಾಯಿ ಆಗುತ್ತೆ. 15,000? ಹೊಸ ಫೋನೇ ಬರ್ತದಲ್ಲ, ಇಲ್ಲ 15,000 ಕೊಡಲೇಬೇಕು. ಸೊ ಎಷ್ಟು ಸುಖ ವಸ್ತು ಕೊಡ್ತದೆ ನಮಗೆ ಇಂದ್ರಿಯ ವಸ್ತು, ಅಷ್ಟೇ ದುಃಖ ಕೂಡ ನಮಗೆ ಕೊಡ್ತದೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ನಾವು ಇಂದ್ರಿಯ ಸುಖದಲ್ಲಿ ನಿಜವಾದ ಸುಖವನ್ನು ಹುಡುಕೋದಕ್ಕೆ ಪ್ರಯತ್ನ ಪಡಬಾರ್ದು. ಇಂದ್ರಿಯ ವಸ್ತುಗಳಲ್ಲಿ ಹುಡುಕಬಾರ್ದು. ಎಲ್ಲಿ ಹುಡುಕಬೇಕು? ನಾವು ಭಗವಂತನ ಸೇವೆಯಲ್ಲಿ ಹುಡುಕಬೇಕು ಅಂತಾರೆ. ಏಹಿ ಸಂಸ್ಪರ್ಶಜ ಭೋಗ ದುಃಖ ಯೋನೆ ಏವತೆ ಆದ್ಯಂತವಂತ ಕೌಂತೆಯ ನತೇಶು ರಮತೆ ಬುಧಃ. ಈ ಶ್ಲೋಕದ ಅರ್ಥ ಏನು? ಯಾರು ಬುದ್ಧಿವಂತರಿದ್ದಾರೆ ಅವರು ಇಂದ್ರಿಯ ವಸ್ತುಗಳಲ್ಲಿ ಸುಖವನ್ನು ಹುಡುಕೋದಿಲ್ಲ, ಅವರು ಭಗವಂತನ ಸೇವೆಯಲ್ಲಿ ಹುಡುಕ್ತಾರೆ. ಯಾಕೆಂದ್ರೆ ಅವ್ರಿಗೆ ಗೊತ್ತು, ಇಂದ್ರಿಯ ವಸ್ತುಗಳಲ್ಲಿ ಸುಖ ಹೇಗಿರುತ್ತೆ, ದುಃಖದ ಜೊತೆ ಬರ್ತದೆ. ಆದರೆ ಭಗವಂತನ ಸೇವೆಯಲ್ಲಿ ಕೇವಲ ಸುಖ ಮಾತ್ರ ಬರ್ತದೆ, ದುಃಖ ಅನ್ನೋದು ಅಲ್ಲಿ ಇರಲ್ಲ. ದುಃಖದ ಶಮನ, ಸುಖದ ವರ್ಧನೆ ಆಗ್ತದೆ ಭಗವಂತನ ಸೇವೆಯಲ್ಲಿ. ರೈಟ್? ಅರ್ಥ ಆಗ್ತಾ ಇದೆಯಾ? ಸೊ ದಿಸ್ ಇಸ್ ಕಾನ್ಸೆಪ್ಟ್ ಟು ಬಿ ಅಂಡರ್ಸ್ಟುಡ್. ಸೊ ಅದಕ್ಕಾಗಿ ನಾವು ಬುದ್ಧಿವಂತರಾದರೆ ಲೆಟ್ಸ್ ಟ್ರೈ ಟು ಪ್ರಾಕ್ಟೀಸ್ ಸ್ಪಿರಿಚುವಲ್ ಲೈಫ್. ಸ್ವಲ್ಪ ಆಧ್ಯಾತ್ಮಿಕತೆ ಕಡೆ ಸ್ವಲ್ಪ ಒಲವನ್ನು ತೋರಿಸೋಣ. ಇತ್ತೀಚೆಗೆ ಏನಾಗ್ತಾ ಇದೆ, ನಮ್ಮ ಯುವ ಪೀಳಿ ಹೆಚ್ಚು ಇಂದ್ರಿಯ ವಸ್ತುಗಳ ಕಡೆ ತಿರುಗ್ತಾ ಇದೆ. ರೈಟ್? ತಾವೆಲ್ಲರೂ ಇಲ್ಲಿದ್ರೆ ಇಲ್ಲಿ ಹೇಳ್ಬೇಕಂತ ಇಲ್ಲ, ನಿಮ್ಗೆ ಗೊತ್ತು, ನೋಡ್ತಾ ಇರ್ತೀರಾ ಎಷ್ಟು ಯುವಕರು ಯುವತಿಯರು ಏನು ಮಾಡ್ತಾರೆ ಅಂತ. ರೈಟ್? ಸಾಕಷ್ಟು ಇಂದ್ರಿಯ ವಸ್ತುಗಳಿದ್ದಾವೆ, ನೋಡೋದಕ್ಕೆ, ತಿನ್ನೋದಕ್ಕೆ, ಕೇಳೋದಕ್ಕೆ. ರೈಟ್? ಇಂದ್ರಿಯ ವಸ್ತುಗಳಲ್ಲಿ ತೊಡಗಿರ್ತಾರೆ. ಮತ್ತೆ ಪಾಶ್ಚಾತ್ಯ ದೇಶದ ಅನುಕರಣೆಯನ್ನು ಮಾಡ್ತಾ ಇದ್ದಾರೆ. ಕರೆಕ್ಟ್? ಅಮೆರಿಕದಲ್ಲಿ ಏನಾಗ್ತದೆ, ಅದ್ರ ನಕಲು ಇಲ್ಲಿ ಮಾಡ್ತಾರೆ. ಅಲ್ಲಿ ಯಾವ ರೀತಿ ಬಟ್ಟೆ ಉಡ್ತಾರೆ ಅದೇ ರೀತಿ ಬಟ್ಟೆ ಇಲ್ಲಿ ಉಡ್ತಾರೆ. ಯಾವ ರೀತಿ ಮೂವೀಸ್ ಅಲ್ಲಿ ನೋಡ್ತಾರೆ ಅದೇ ರೀತಿ ಮೂವೀಸ್ನ ಇಲ್ಲಿ ಮಾಡ್ತಾ ಇದ್ದಾರೆ, ಇಲ್ಲಿ ನೋಡ್ತಾ ಇದ್ದಾರೆ. ಅಲ್ಲಿ ಪಿಜ್ಜಾ ಬರ್ಗರ್ ತಿಂತಾರೆ, ಇಲ್ಲಿ ಅನ್ನ ಸಾರು ಚಪಾತಿ ಸಬ್ಜಿ ಬಿಟ್ಟು ಇಲ್ಲೂ ಪಿಜ್ಜಾ ಬರ್ಗರ್ ತಿಂತಾರೆ. ಅದು ಹೊಟ್ಟೆಗೆ ಸರಿಯಲ್ಲ. ಅದೆಲ್ಲ ಕೆಮಿಕಲ್ಸ್ ಆ್ಯಂಡ್ ಸುಮ್ಮನೆ ಆರ್ಟಿಫಿಷಿಯಲ್ ಥಿಂಗ್ಸ್, ಮೈದಾ ಎಲ್ಲ ಹಾಕಿರ್ತಾರೆ. ಆದರೆ ಪಿಜ್ಜಾ ಬರ್ಗರ್ ತಿಂದರೆ ಎಷ್ಟು, ಎಸ್ ಐ ಆಮ್ ಅಡ್ವಾನ್ಸ್ಡ್. ಅದೇ ರೊಟ್ಟಿ ಪಲ್ಯ ಅನ್ನ ಸಾರು ಸಾಂಬಾರು ತಿಂದರೆ ನಾಟ್ ವೆರಿ ಅಡ್ವಾನ್ಸ್ಡ್. ಅದೇನಾಗ್ಬಿಟ್ಟಿದೆ, ಪಾಶ್ಚಾತ್ಯ ದೇಶದ ಸಂಸ್ಕೃತಿ ಒಳ್ಳೆಯದು, ಅದು ಶ್ರೇಷ್ಠವಾದದ್ದು ಅನ್ನೋದು ತಲೆ ತುಂಬಿಟ್ಟಿದೆ. ಆದರೆ ನಮ್ಮ ಸಂಸ್ಕೃತಿ ಎಷ್ಟು ಶ್ರೇಷ್ಠವಾದದ್ದು ಅಂತ ನಾವು ಅರ್ಥ ಮಾಡ್ಕೊಂಡಿಲ್ಲ. ಅಫ್ಕೋರ್ಸ್ ಹಿರಿಯರಿಗೆ ಗೊತ್ತು, ಆದರೆ ಈಗ ಯುವ ಪೀಳಿ ಏನಾಗ್ತಾ ಇದೆ, ಅದು ಪಥಭ್ರಷ್ಟವಾಗ್ತಾ ಇದೆ. ಅದಕ್ಕಾಗಿ ನಮ್ಮ ಸಂಸ್ಕೃತಿಯ ಬಗ್ಗೆ, ನಮ್ಮ ಶಾಸ್ತ್ರಗಳ ಬಗ್ಗೆ, ಮಹಾಭಾರತ, ರಾಮಾಯಣ, ಭಗವದ್ಗೀತೆಯ ಬಗ್ಗೆ ಹೆಮ್ಮೆಯನ್ನು ಪಟ್ಟು ಅದನ್ನು ನಾವು ನಮ್ಮ ಮಕ್ಕಳಿಗೆ ಹೇಳಿಕೊಡಬೇಕು. ಅದೇ ಪ್ರಯತ್ನ. ಈಗ ಮಕ್ಕಳಿಗೆ ಕ್ಲಾಸ್ ನಡೀತದೆ, ಕೆಳಗಡೆ ನಡೀತದೆ, ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಶ್ಲೋಕ ಅದೆಲ್ಲ ಹೇಳ್ಕೊಡು, ಮಂತ್ರ ಹೇಳ್ಕೊಡು. ಯಾಕಂದರೆ ಈ ವಯಸ್ಸಿನಲ್ಲಿ ಹೇಳ್ಕೊಡ್ಲಿಲ್ಲ ಅಂದರೆ ಮುಂದೆ ಹೋಗಿ ಅವರು ಹಾಲಿವುಡ್, ಬಾಲಿವುಡ್ ಅದರ ನಕಲ್ ಮಾಡ್ತಾರೆ, ಅನುಕರಣೆ ಮಾಡ್ತಾರೆ. ರೈಟ್? ಐ ವಾಂಟ್ ಟು ಬಿ ಲೈಕ್ ಶಾರುಖ್ ಖಾನ್, ಐ ವಾಂಟ್ ಟು ಬಿ ಲೈಕ್ ದಿಸ್ ಖಾನ್, ದಟ್ ಖಾನ್ ಅಂತ. ರೈಟ್? ಅವರು ಬೇರೆ ದಾರಿನೇ ಹಿಡಿದು ಬಿಡ್ತಾರೆ. ಅದಕ್ಕಾಗಿ ಈಗ ನಾವು ಮಾರ್ಗದರ್ಶನವನ್ನು ತೋರಿಸ್ಬೇಕು. ಕರೆಕ್ಟ್? ಮತ್ತು ತಂದೆ ತಾಯಿ ಪ್ರಥಮ ಮಾರ್ಗದರ್ಶಕರು, ಫಸ್ಟ್ ಟೀಚರ್ಸ್. ರೈಟ್? ಪೂನಾದಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು. ಒಂದು ಫ್ಯಾಮಿಲಿ ಪ್ರತಿ ವಾರ ಟೆಂಪಲಿಗೆ ಬರ್ತಾಯಿದ್ರು. ಅವ್ರ ತಂದೆ ತಾಯಿ ಒಳಗೆ ಬರ್ತಾ ಇರಲಿಲ್ಲ. ಮಗುವನ್ನು ಡ್ರಾಪ್ ಮಾಡ್ತಾಯಿದ್ರು. ಸ್ವಲ್ಪ ದೂರ, ಮಗು ನೀನು ಕ್ಲಾಸಿಗೆ ಹೋಗು, ಶ್ಲೋಕ ಕ್ಲಾಸ್ ಅಟೆಂಡ್ ಆಗು, ನಾವು ವಾಪಸ್ ಬರ್ತೀವಿ, ಪಿಕಪ್ ಮಾಡ್ತೀವಿ. ಆ ಮಗು ಅಪ್ಪ ಅಮ್ಮನ ಕೇಳ್ತಾನೆ, ಅಪ್ಪ ಅಮ್ಮ ನೀವ್ಯಾಕೆ ಬರೋದಿಲ್ಲ, ನಾನು ಮಾತ್ರ ಹೋಗ್ಬೇಕಾ, ನೀವು ಬನ್ನಿ. ಇಲ್ಲ ನಾವು ಬ್ಯುಸಿ ಇದ್ದೀವಿ, ನಾವು ಸ್ವಲ್ಪ ಹೋಗ್ಬೇಕು. ಎಲ್ಲಿ ಹೋಗ್ತಾ ಇದ್ದೀರಾ?
ನಾವು ಪಿಕ್ಚರ್ ನೋಡೋಕೆ ಹೋಗ್ತೀವಿ, ನೀನು ಇಲ್ಲಿ ಶ್ಲೋಕ ಕ್ಲಾಸ್ ಅಟೆಂಡ್ ಆಗಿ ಆಮೇಲೆ ಪಿಕಪ್ ಮಾಡೋಕೆ ಬರ್ತೀವಿ. ಸೊ ನಾನು ಬರ್ತೀನಿ ಪಿಕ್ಚರ್ ನೋಡೋಕ್ಕೆ. ಆಗ ತಂದೆ ಏನು ಹೇಳ್ಬೇಕು ಇವ್ರಿಗೆ? ಸೊ ತಂದೆ ಹೇಳ್ತಾನೆ, ಇಲ್ಲ ಪಿಕ್ಚರ್ಗೆ ಕೇವಲ ಮೀಸೆ ಇರೋರು ಮಾತ್ರ ಹೋಗ್ಬೇಕು, ಮೀಸೆ ಇರೋರು ಮಾತ್ರ ಬಿಡ್ತಾರೆ ಅಲ್ಲಿ. ಆಗ ಮಗು ಹೇಳ್ದ, ಅಮ್ಮನಿಗೆ ಮೀಸೆ ಇಲ್ಲಲ್ಲ, ಅವಳು ಬಿಟ್ಟು ಹೋಗಿ. ಮಕ್ಕಳು ತುಂಬ ಚಾಣಾಕ್ಷರು, ತಕ್ಷಣ ಇಟ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ದೇ ಆರ್ ವಾಚಿಂಗ್ ವಾಟ್ ವಿ ಆರ್ ಡೂಯಿಂಗ್. ಹಿರಿಯರು ಏನು ಮಾಡ್ತಾರೆ ಅನ್ನೋದು ಗಮನಿಸ್ತಾರೆ. ನಾವು ಮಾಡಿದ್ದನ್ನೇ ಅವ್ರು ನಕಲು ಮಾಡ್ತಾರೆ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಗುರು ಅಂದ್ರೆ ಯಾರು? ಗುರುವರಿಗೆ ಆಚಾರ್ಯರು ಅಂತ ಕರೀತಾರೆ. ಆಚರಣೆಯಿಂದ ಇನ್ನೊಬ್ಬರಿಗೆ ಕಲಿಸುವವರೇ ಗುರುಗಳು. ಆಚಾರ್ಯ ತಮ್ಮ ಆಚಾರದಿಂದ ಅವರು ಪ್ರಚಾರ ಮಾಡ್ತಾರೆ. ಸೊ ನಮ್ಮ ಆಚರಣೆ, ನಮ್ಮ ವಿಚಾರ ಶುದ್ಧವಾಗಿದ್ದರೆ ಮಕ್ಕಳು ಕೂಡ ಶುದ್ಧ ಆಚಾರ ವಿಚಾರವನ್ನು ಕೂಡ ತಕ್ಷಣ ನಾವು ಕ್ಲಾಸ್ ಕೊಡಬೇಕಂತ ಇಲ್ಲ, ನೋಡಿ ಕಲಿತು ಬಿಡ್ತಾರೆ. ಸೊ ಅದು ಒಳ್ಳೆಯ ರೆಸ್ಪಾನ್ಸಿಬಿಲಿಟಿ. ಮತ್ತು ತಂದೆ ತಾಯಿದು ಅಷ್ಟೇ ಅಲ್ಲ, ಸ್ಕೂಲಲ್ಲಿರೋ ಟೀಚರ್ಸ್, ಅವ್ರ ಫ್ರೆಂಡ್ಸ್, ಅದೊಂದು ಕಮ್ಯುನಿಟಿ. ಇಟ್ ಡಿಸೈಡ್ ದಟ್ ಟು ರೇಸ್ ಎ ಚೈಲ್ಡ್ ಇಟ್ ಟೇಕ್ಸ್ ಎ ಕಮ್ಯುನಿಟಿ. ಒಂದು ಫುಲ್ ಸೊಸೈಟಿನೇ ಬೇಕು ಮಕ್ಕಳನ್ನು ದೊಡ್ಡದಾಗಿ ಮಾಡೋದಕ್ಕೆ, ಬೆಳೆಸೋದಕ್ಕೆ. ಏನಾಗ್ತದೆ ಈಗ ನ್ಯೂಕ್ಲಿಯರ್ ಫ್ಯಾಮಿಲಿ ಕಲ್ಚರ್ ನಡೀತಾ ಇದೆ. ನ್ಯೂಕ್ಲಿಯರ್ ಫ್ಯಾಮಿಲಿ, ಓನ್ಲಿ ಹಸ್ಬೆಂಡ್, ವೈಫ್, ಒನ್ ಚೈಲ್ಡ್. ಮೆನಿ ಪೀಪಲ್ ಹ್ಯಾವ್ ಒನ್ ಚೈಲ್ಡ್. ಹರೇ ಕೃಷ್ಣ. ಸೊ ಚಿಲ್ಡ್ರನ್ ಡೋಂಟ್ ಗೆಟ್ ದಟ್ ಎನ್ವಿರಾನ್ಮೆಂಟ್, ಎಸ್ಪೆಷಲಿ ಇನ್ ಸಿಟೀಸ್ ಲೈಕ್ ಮೆಟ್ರೋಪಾಲಿಟನ್ ಸಿಟೀಸ್. ಅಲ್ಲಿ ಒಳ್ಳೆ ವಾತಾವರಣ ಸಿಗೋದಿಲ್ಲ. ಇಡೀ ದಿನ ರೂಮಲ್ಲಿ ಕೂತಿರ್ತಾರೆ, ಮನೇಲಿ ಕೂತಿರ್ತಾರೆ, ಟಿವಿ ಮುಂದೆ ಕೂತಿರ್ತಾರೆ, ಮೊಬೈಲ್ ಕೊಟ್ಬಿಡ್ತಾರೆ. ತಂದೆ ತಾಯಿ ಬ್ಯುಸಿ ಇರ್ತಾರೆ ಆಫೀಸಲ್ಲಿ, ಕೆಲಸ ಮಾಡೋದ್ರಲ್ಲಿ, ವರ್ಕ್ ಫ್ರಮ್ ಹೋಮಲ್ಲಿ. ಮಕ್ಕಳಿಗೆ ಟೈಮೇ ಕೊಡೋಕ್ಕಾಗಲ್ಲ. ಅವಾಗ ಏನು ಮಾಡ್ತಾರೆ ಮಕ್ಕಳು? ಮೊಬೈಲ್ ಇಟ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಅದು ಏನೇನು ನೋಡ್ತಾರೋ, ಏನೇನು ತಲೆಗೆ ಹೋಗ್ತಾ ಇದೆಯೋ. ಆಟ ಆಡೋದಕ್ಕೆ ಒಳ್ಳೆ ಅಂದರೆ ಎನ್ವಿರಾನ್ಮೆಂಟ್ ಸಿಗ್ತಾ ಇಲ್ಲ ಅವರಿಗೆ. ಶಾರೀರಿಕ ಏನಂತಾರೆ ಎಕ್ಸರ್ಸೈಸ್ ಆಗ್ತಾ ಇಲ್ಲ. ಸೊ ಟು ಮಚ್ ಆಫ್ ಸ್ಕ್ರೀನ್ ಟೈಮ್ಸು, ಮಕ್ಕಳಿಗೆ ಇದು ಸ್ಪೆಕ್ಟ್ಸು ಬರ್ತಾ ಇದೆ. ಸೊ ವಿ ಹ್ಯಾವ್ ಟು ಅಗೇನ್ ಚೇಂಜ್ ದಿಸ್ ಕಲ್ಚರ್. ಈ ಸಂಸ್ಕೃತಿಯನ್ನು ಮತ್ತೆ ಬದಲಾಯಿಸಬೇಕು. ಹಿಂದೆ ನಮ್ಮ ಕಾಲದಲ್ಲಿ ನಾವು ಮರ ಹತ್ತುತ್ತಾ ಇದ್ವಿ, ಹಣ್ಣು ಕಡಿತಾ ಇದ್ವಿ, ನದಿಯಲ್ಲಿ ಈಜಾಡ್ತಾ ಇದ್ವಿ, ಬಾವಿಯಲ್ಲಿ ಈಜಾಡ್ತಾ ಇದ್ವಿ, ಬಟ್ಟೆ ಹತ್ತುತ್ತಾ ಇದ್ವಿ. ಸೋ ಮಚ್ ವಿ ಡಿಡ್ ಇನ್ ಅವರ್ ಚೈಲ್ಡ್ಹುಡ್. ಬಟ್ ದಟ್ ಚಿಲ್ಡ್ರನ್ ಆರ್ ನಾಟ್ ಗೆಟಿಂಗ್. ಈಗ ಮಕ್ಕಳಿಗೆ ಅದು ಸಿಗ್ತಾ ಇಲ್ಲ. ಯಾಕಂದರೆ ಮೊಬೈಲ್ ಬಂದ್ಬಿಟ್ಟಿದೆ, ಕಂಪ್ಯೂಟರ್ ಬಂದ್ಬಿಟ್ಟಿದೆ, ಮತ್ತು ಆರ್ಟಿಫಿಷಿಯಲ್ ಎಂಜಾಯ್ಮೆಂಟ್ ಬಂದ್ಬಿಟ್ಟಿದೆ. ಸೊ ಈ ಸಂಸ್ಕೃತಿನ ಮತ್ತೆ ವಾಪಸ್ ತೊಗೊಂಡು ಹೋಗೋದು. ದಿಸ್ ಶುಡ್ ಬಿ ನ್ಯೂ. ಹೊಸ ವರ್ಷದ ನಾವೇನು ಮಾಡಬೇಕು? ನಥಿಂಗ್ ನ್ಯೂ. ಗೋ ಬ್ಯಾಕ್ ಟು ಅವರ್ ರೂಟ್ಸ್. ನಮ್ಮ ಸಂಸ್ಕೃತಿ, ನಮ್ಮ ವಿಚಾರಧಾರೆ, ನಮ್ಮ ಗೀತೆ, ನಮ್ಮ ಶಾಸ್ತ್ರ, ಇದನ್ನೆಲ್ಲ ನಾವು ಪುನರ್ಜೀವನಗೊಳಿಸೋದಕ್ಕೆ ಪ್ರಯತ್ನ ಪಡಬೇಕು. ಸೊ ದಟ್ಸ್ ದ ಮೇನ್ ಪಾಯಿಂಟ್ ಐ ವಾಸ್ ವಾಂಟಿಂಗ್ ಟು ಟೆಲ್. ಭಗವಂತನ ಸೇವೆಯಲ್ಲಿ ಐ ಟೆಲ್ ಒನ್ ಮೋರ್ ಪಾಯಿಂಟ್ ಅಂಡ್ ದೆನ್ ವಿ ವಿಲ್ ಸ್ಟಾಪ್. ಭಗವಂತನ ಸೇವೆಯಲ್ಲಿ ಏನೇ ಕಾರ್ಯ ಮಾಡಿದರೂ ಅದು ಹೊಸ ಒಂದು ಎಕ್ಸ್ಪೀರಿಯನ್ಸನ್ನು ಕೊಡ್ತದೆ, ನ್ಯೂ ಎಕ್ಸ್ಪೀರಿಯನ್ಸ್. ವಿಶೇಷವಾಗಿ ಗೀತಾ ಶ್ಲೋಕ ಓದುವುದು ಅಥವಾ ಮಹಾಮಂತ್ರ ಜಪ ಮಾಡುವುದು. ಭಗವದ್ಗೀತೆಯ ಅಂತಿಮ ಅಧ್ಯಾಯದಲ್ಲಿ ಸಂಜಯ್ ಹೇಳ್ತಾನೆ, ಈ ಕೇಶವ ಮತ್ತು ಅರ್ಜುನನ ಮಧ್ಯೆ ನಡೆದಂಥ ಸಂವಾದ ಎಷ್ಟು ಅದ್ಭುತವಾಗಿದೆ ಅಂದರೆ ಅದನ್ನು ಸ್ಮರಣೆ ಮಾಡಿದಾಗ ನನಗೆ ಇನ್ನಿಷ್ಟು ಹೆಚ್ಚು ಹೆಚ್ಚು ಆನಂದ ಆಗ್ತಾ ಇದೆ. ರೈಟ್? ಕೇಶವಾರ್ಜುನಿಯವ್ರ ಪುಣ್ಯಂ, ಈ ಪುಣ್ಯವಾದ ಒಂದು ಚರ್ಚೆ ಏನಿದೆಯಲ್ಲ, ದೃಶ್ಯಾಮಿಚ ಮುಹುರ್ಮುಹು, ಅಗೇನ್ ಅಂಡ್ ಅಗೇನ್ ಐ ಫೀಲ್ ಹ್ಯಾಪಿ. ಸೊ ಭಗವದ್ಗೀತೆ ಒಂದು ಸಲ ಓದಿ ಮುಗಿಸುವಂಥ ಪುಸ್ತಕ ಅಲ್ಲ. ಅದನ್ನು ಪದೇ ಪದೇ ಓದ್ತಾ ಇರಬೇಕು. ಪದೇ ಪದೇ ಓದಿದಾಗ ಇನ್ನಷ್ಟು ಹೆಚ್ಚು ಆನಂದವನ್ನು ನಮಗೆ ಅದು ಕೊಡ್ತದೆ. ದಟ್ ಇಸ್ ಸ್ಪೆಷಲ್ ಟು ಭಗವದ್ಗೀತಾ. ನಾನು ಸುಮಾರು 20 ವರ್ಷದಿಂದ ಓದ್ತಾ ಇದ್ದೀನಿ, ಕಲಿಸ್ತಾ ಇದ್ದೀನಿ. ಇನ್ನೂ ಓದಬೇಕು ಅಂತ ಅನಿಸ್ತದೆ, ಇನ್ನೂ ಕಲಿಸ್ಬೇಕು ಅಂತ ಅನಿಸ್ತದೆ. ಅಂತಹ ಒಂದು ಗ್ರಂಥ. ತದೇವ ರಮ್ಯಂ ರುಚಿರಂ ನವಂ ನವಂ ತದೇವ ಶಶ್ವನ್ ಮನಸೋ ಮಹೋತ್ಸವಂ ತದೇವ ಶೋಕಾರ್ಣವ ಶೋಷಣಂ ಋಣಾಂ ಯದುತ್ತಮ ಶ್ಲೋಕ ಯಶೋನು ಗೀಯತೆ. ಶ್ರೀಮದ್ ಭಾಗವತದ ಪಂಚಮ ಸ್ಕಂದದ ಒಂದು ಶ್ಲೋಕ ಇದು. ಇದರಲ್ಲಿ ಭಕ್ತರು ಏನು ಹೇಳ್ತಾ ಇದ್ದಾರೆ ಅಂದರೆ, ತದೇವ ರಮ್ಯಂ ರುಚಿರಂ ನವಂ ನವಂ. ಹೊಸ ಹೊಸ ರುಚಿ ನಮಗೆ ಸಿಗಬೇಕಂದ್ರೆ ಕೃಷ್ಣ ಕಥೆಯಲ್ಲಿ ನಾವು ಮಗ್ನರಾಗಬೇಕು. ತದೇವ ರಮ್ಯಂ ರುಚಿರಂ ನವಂ ನವಂ ತದೇವ ಶಶ್ವನ್ ಮನಸ್ಸೋ ಮಹೋತ್ಸವಂ. ಮನಸ್ಸಿನಲ್ಲಿ ಶಾಶ್ವತವಾದ ಉತ್ಸವ ಯಾವಾಗಲೂ ಅನುಭೂತಿ ಆಗ್ಬೇಕಂದ್ರೆ ನಾವು ಭಗವಂತನ ಕಥೆಯಲ್ಲಿ ಮಗ್ನರಾಗಬೇಕು. ತದೇವ ಶೋಕ ಆರ್ಣವ ಶೋಷಣಂ. ಶೋಕ ಆರ್ಣವ ಅಂದರೆ ಸಮುದ್ರ. ನಾವು ನಮ್ಮ ಹಲವಾರು ಜೀವನದಲ್ಲಿ ವ್ಯಕ್ತಪಡಿಸಿದಂಥ ಶೋಕಗಳ
ಕಣ್ಣೀರನ್ನ ಸಂಗ್ರಹ ಮಾಡಿದ್ರೆ ಒಂದು ಸಮುದ್ರವೇ ತುಂಬುತ್ತೆ. ಎಷ್ಟು ಜನ್ಮ ತಗೊಂಡಿದೆ ನಮ್ಗೆ ಗೊತ್ತಿಲ್ಲ. ಪ್ರತಿ ಜನ್ಮದಲ್ಲಿ ಎಷ್ಟೋ ಶೋಕದ ಕಣ್ಣೀರನ್ನು ಹಾಕಿರ್ತೀವಿ, ಅದೆಲ್ಲ ಸಂಗ್ರಹ ಮಾಡಿದ್ರೆ ಒಂದು ಸಾಗರವಾಗ್ತದೆ. ತದೇವ. ಸೊ ಕೃಷ್ಣ ಕಥೆಯನ್ನು ಕೇಳೋದ್ರಿಂದ ಏನಾಗ್ತದೆ, ಶೋಕ ಆರ್ಣವ ಶೋಷಣ ಅದು ಹಾವಿಯಾಗ್ಬಿಡ್ತದೆ. ಇಟ್ ಇಸ್ ಆಪರೇಟೆಡ್ ಬೈ ಪ್ರಾಕ್ಟಿಸಿಂಗ್ ಕೃಷ್ಣ ಕಥಾ. ಶೋಕಾರ್ಣವ ಶೋಷಣಂ ಋಣಾಂ ಯದುತ್ತಮ ಶ್ಲೋಕ ಯಶೋನು ಗೀಯತೆ. ಉತ್ತಮ ಶ್ಲೋಕ ಯಶ, ಕೃಷ್ಣನ ಇನ್ನೊಂದು ಹೆಸರು ಉತ್ತಮ ಶ್ಲೋಕ. ಉತ್ತಮ ಶ್ಲೋಕ ಅಂತಂದ್ರೆ ತುಂಬಾ ಸೆಲೆಕ್ಟೆಡ್ ಶ್ಲೋಕದಿಂದ ಅವನ ಗುಣಗಾನವನ್ನು ಮಾಡ್ತಾರೆ. ಭಾಗವತ ಪುರಾಣ, ಭಗವದ್ಗೀತೆಯಲ್ಲಿ ಸೆಲೆಕ್ಟೆಡ್ ಶ್ಲೋಕ, ಚಾಯ್ಸ್ ಪೋಯಟ್ರಿ ಇಸ್ ದೇರ್. ಸೊ ಇಂತಹ ಶ್ಲೋಕಗಳನ್ನು ನಾವು ಯಾವಾಗ ಕೇಳ್ತೀವಿ, ಕಥೆಯನ್ನು ಯಾವಾಗ ಕೇಳ್ತೀವಿ, ಆಗ ನಾವು ನಮ್ಮ ಜೀವನವನ್ನ ಸುಖಮಯಗೊಳಿಸ್ಕೋಬಹುದು. ಆ್ಯಂಡ್ ದಟ್ ವಿಲ್ ಬಿ ಸಮಥಿಂಗ್ ನ್ಯೂ. ಒಂದು ಹೊಸ ವರ್ಷದ ಪ್ರಾರಂಭವಾಗ್ತದೆ. ಓಕೆ. ಸೊ ಈಗ ನಮ್ಮ ಭಾರತದ ಹೊಸ ವರ್ಷ ಯಾವಾಗ ಸ್ಟಾರ್ಟ್ ಆಗ್ತದೆ? ಯುಗಾದಿ. ಯುಗ ಆದಿ, ವರ್ಷದ ಪ್ರಾರಂಭ, ಯುಗಾದಿ ಅಂತ ಅರ್ಥ. ವೆರಿ ಕ್ಲಿಯರ್. ಸೊ ನಮ್ಮ ಹೊಸ ವರ್ಷದ ಆಚರಣೆ ಯುಗಾದಿ. ಪ್ರತಿ ಮನೆಯಲ್ಲಿ ಸಂಭ್ರಮ, ಹೋಳಿಗೆ ಊಟ, ರೈಟ್, ವೆರಿ ವೆರಿ ನೈಸ್. ಬೇವು ಬೆಲ್ಲ, ಬೇವು ಬೆಲ್ಲ ತಿಂತೀವಿ. ಯಾಕೆ ಗೊತ್ತು, ಹೊಸ ವರ್ಷದಲ್ಲಿ ಸುಖನೂ ಬರ್ತದೆ, ಕಷ್ಟನೂ ಬರ್ತದೆ. ಅದನ್ನೆಲ್ಲ ಸಹಿಸ್ಕೊಂಡು ಹೋಗ್ಬೇಕು ಅಂತ, ನಮ್ಮ ಕರ್ತವ್ಯವನ್ನು ಮಾಡ್ತಾ ಹೋಗ್ಬೇಕು, ಭಕ್ತಿ ಸೇವೆ ಮಾಡ್ತಾ ಹೋಗ್ಬೇಕು ಅಂತ. ಸೊ ಅದಕ್ಕೊಂದು ಮೀನಿಂಗ್ ಇದೆ ಯುಗಾದಿಗೆ. ಆದರೆ ಜನವರಿ 1ಗೆ ಏನೂ ಮೀನಿಂಗ್ ಇಲ್ಲ. ಕರೆಕ್ಟ್. ಸೊ ಹೊಸ ವರ್ಷ ಸ್ಟಾರ್ಟ್ ಆಗೋದು ಯುಗಾದಿ ಅಮಾವಾಸ್ಯೆಯಿಂದ, ನೆಕ್ಸ್ಟ್ ಪ್ರತಿಪತ್ತಿಯಿಂದ ಸ್ಟಾರ್ಟ್ ಆಗ್ತದೆ. ಸೊ ನಮ್ಮ ವೇದಿಕ್ ಕ್ಯಾಲೆಂಡರ್ ಪ್ರಕಾರ 12 ಮಾಸಗಳು. ಕರೆಕ್ಟ್. ಅಫ್ಕೋರ್ಸ್ ಈ ಗ್ರಿಗರಿಯನ್ ಕ್ಯಾಲೆಂಡರ್ ಪ್ರಕಾರ ಕೂಡ 12 ಮಾಸಗಳಿವೆ. ಆದರೆ ಒಂದು ಮಾಸದಲ್ಲಿ 31 ವರ್ಷ, ಇನ್ನೊಂದು 30 ವರ್ಷ, ಇನ್ನೊಂದು 31, ಕೆಲವೊಂದು 28, ಕೆಲವೊಂದು ರೈಟ್, ಲೀಪ್ ಇಯರ್. ವಾಟ್ ಇಸ್ ದಿಸ್? ದೇರ್ ಇಸ್ ನೋ ಸೈನ್ಸ್ ಇನ್ ದಟ್. ಅದು ಸೈಂಟಿಫಿಕ್ ಇಲ್ಲ. ಆದರೆ ನಮ್ಮ ವೈದಿಕ್ ಕ್ಯಾಲೆಂಡರ್ ನೋಡಿದರೆ ಸೈಂಟಿಫಿಕ್ ಆಗಿದೆ. ಪ್ರತಿ ತಿಂಗಳಲ್ಲಿ ಎಷ್ಟು ದಿನಗಳು? ಭಾರತದ ವೇದಿಕ್ ಕ್ಯಾಲೆಂಡರ್ 30 days, ರೈಟ್. 15 ದಿನ ಶುಕ್ಲ ಪಕ್ಷ, 15 ದಿನ ಕೃಷ್ಣ ಪಕ್ಷ. ದಟ್ಸ್ ಆಲ್. ಅಮಾವಾಸ್ಯೆ, ಪ್ರತಿಪತ್ ಅಪ್ ಟು ಚತುರ್ದಶಿ 15 ದಿನ ಆಯಿತು. ಕರೆಕ್ಟ್. ಪೂರ್ಣಿಮಾ ಅಪ್ ಟು ಚತುರ್ದಶಿ ಅಗೇನ್ 15 days. ಸೊ ದಟ್ ಚಂದ್ರಮ ಸೈಕಲ್ ಆಫ್ ದ ಮೂನ್, the time moon takes to rotate once, that's called one day. So of course ಸೂರ್ಯನ ಪ್ರಕಾರ ನೋಡಿದ್ರೆ ಮಾರ್ನಿಂಗ್ ಟು ಸನ್ಸೆಟ್, that is 30 days. But Vedic calendar follows moon cycle, ಚಂದ್ರನ ಸೈಕಲ್ ಫಾಲೋ ಮಾಡ್ತಾರೆ. So 30 days. And the 30 days have meaning. ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಅಶ್ವಿನ, ಕಾರ್ತಿಕ, ಮಾರ್ಗಶೀರ್ಷ, ಪುಷ್ಯ, ಮಾಘ, ಫಾಲ್ಗುಣ. 12 months. ಆ್ಯಂಡ್ ಪ್ರತಿಯೊಂದು ಮಾಸಕ್ಕೂ ಒಂದೊಂದು ಮಹತ್ವ ಇದೆ. ಶ್ರಾವಣ ಮಾಸದಲ್ಲಿ ಶ್ರವಣ ಮಾಡಬೇಕು, ಕೃಷ್ಣ ಕಥೆ ಕೇಳಬೇಕು. ಕಾರ್ತಿಕ ಮಾಸದಲ್ಲಿ ದೀಪ ಬೆಳಗಬೇಕು. ಸೊ ಈ ರೀತಿ ಪ್ರತಿಯೊಂದು ಮಾಸಕ್ಕೆ ಒಂದೊಂದು ಮಹತ್ವ ಇದೆ. ಆ್ಯಂಡ್ ದಟ್ ಇಸ್ ಅಕಾರ್ಡಿಂಗ್ ಟು ದ ವೇದಿಕ್ ಸೈಕಲ್, ವೇದಿಕ್ ಕ್ಯಾಲೆಂಡರ್. ಅದಕ್ಕೆ ಉತ್ಸವಗಳಿವೆ, ಉತ್ಸವನ ಆಚರಣೆ ಮಾಡಬೇಕು. ಸೊ ಆ ಉತ್ಸವನ ಆ ತಿಥಿಯಲ್ಲಿ ಮಾಡೋದ್ರಿಂದ ಹೆಚ್ಚು ಲಾಭ ಸಿಗ್ತದೆ. ಕರೆಕ್ಟ್. ಸೊ ನಾವು ಇದನ್ನು ತಿಳ್ಕೋಬೇಕು. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಪಕ್ಷ ಆ್ಯಂಡ್ ಮಾಸ ಅಕಾರ್ಡಿಂಗ್ ಟು ವೇದಿಕ್ ಕ್ಯಾಲೆಂಡರ್. ಆ್ಯಂಡ್ ಮಕ್ಕಳಿಗೆ ಹೇಳ್ಕೊಡಿ. ಮಕ್ಕಳಿಗೆ ಜನವರಿ, ಫೆಬ್ರವರಿ ಎಲ್ಲರಿಗೂ ಗೊತ್ತು, ಆದರೆ ಚೈತ್ರ, ವೈಶಾಖ, ಅದೆಲ್ಲ ಗೊತ್ತಿಲ್ಲ. ರೈಟ್. ಅದನ್ನು ಹೇಳ್ಕೊಡಿ. ಸೊ ಅದು ಏನಾಗ್ತದೆ, ಇಟ್ ವಿಲ್ ಬಿ ಟ್ಯೂನ್ ಟು ಅವರ್ ಕಲ್ಚರ್. ಕರೆಕ್ಟ್. ಸೊ ಈ ರೀತಿ ನಮ್ಮ ಹೊಸ ವರ್ಷವನ್ನು ಹೊಸದಾಗಿ ಮಾಡ್ಕೊಳ್ಳೋಣ ಬೈ ಪ್ರಾಕ್ಟಿಸಿಂಗ್, ಬೈ ಮೇಕಿಂಗ್ ಅವರ್ ದ ಮೋರ್ ಸೀರಿಯಸ್ ಇನ್ ಸ್ಪಿರಿಚುಯಾಲಿಟಿ. ಓಕೆ. ಸೊ ಈ ಸೆಂಟರ್ ಅದಕ್ಕೋಸ್ಕರನೇ ಮಾಡಿರೋದು, ತಮ್ಮೆಲ್ಲರಿಗೋಸ್ಕರ ಮಾಡಿರೋದು. ಸೊ ದಟ್ you can come and take benefit. You can come here. Like today, you like the games, spiritual games. ಇಲ್ಲಿ ಕೇವಲ ಪ್ರವಚನ ಕೊಡೋಕ್ಕೆ ಸೆಂಟರ್ ಮಾಡಿಲ್ಲ. ಮಕ್ಕಳಿಗೆ ಸ್ಪಿರಿಚುವಲ್ ಗೇಮ್ಸ್ ಥ್ರೂ ಧಾಮಗಳ ಒಂದು ಮಹತ್ವವನ್ನು ಹೇಳಿಕೊಡೋದು, ಪ್ಲಸ್ ಆ್ಯಕ್ಟಿವಿಟೀಸ್, ಯಾತ್ರಾಸ್, ಸ್ಪಿರಿಚುವಲ್ ಟೂರ್ಸ್, ಭಗವದ್ಗೀತಾ ಕ್ಲಾಸಸ್, ಕೋರ್ಸಸ್, ರೈಟ್. ಮತ್ತು ನಮ್ಮ ಮಣಿಪಾಲಲ್ಲಿ ತುಂಬ ಯುವತಿಯರು ಇರ್ತಾರೆ. ಅವ್ರಿಗೋಸ್ಕರ ಕೂಡ ಇಲ್ಲಿ ಯೂತ್ ಪ್ರೋಗ್ರಾಮ್ ನಡೀತದೆ. ಬಾಯ್ಸ್ಗೆ ಕ್ಲಾಸ್ ನಡೀತದೆ, ಗರ್ಲ್ಸ್ಗೆ ಕ್ಲಾಸ್ ನಡೀತದೆ. ಸಂಡೇ ಆಫ್ಟರ್ನೂನ್, ಸಾಮಾನ್ಯವಾಗಿ ಸಂಡೇ ಮಧ್ಯಾಹ್ನ, ರೈಟ್, 12 ಗಂಟೆಯಿಂದ 2 ಗಂಟೆವರೆಗೂ ಇಲ್ಲಿ ಕಾರ್ಯಕ್ರಮ ಇರ್ತದೆ. ಸೊ ಅಲ್ಲಿ 12 ಗಂಟೆ ಎಕ್ಸಾಕ್ಟ್ಲಿ ಭಗವದ್ಗೀತೆ ಕ್ಲಾಸ್ ಸ್ಟಾರ್ಟ್ ಆಗ್ತದೆ. ರೈಟ್. ಕನ್ನಡದಲ್ಲೂ ಆಗ್ತದೆ, ಇಂಗ್ಲೀಷಲ್ಲೂ ಆಗ್ತದೆ. ಕನ್ನಡದಲ್ಲಿ ಮೇಲೆ ಆಗ್ತದೆ, ಇಂಗ್ಲೀಷಲ್ಲಿ ಕೆಳಗಡೆ ಆಗ್ತದೆ. ಸೊ ತಾವು ಕೂಡ ಭಗವದ್ಗೀತಾ ಶ್ಲೋಕ ಬೈ ಶ್ಲೋಕ ಪ್ರತಿ ವಾರ ಒಂದೊಂದು ಶ್ಲೋಕವನ್ನು ಅರ್ಥ ಮಾಡಿಕೊಂಡು, ವಿಶ್ಲೇಷಣೆ ಮಾಡಿಕೊಂಡು ನಾವು ಹೋಗ್ತೀವಿ. ಸೊ ದಯವಿಟ್ಟು ತಾವೆಲ್ಲರೂ ಬನ್ನಿ.
ಇಲ್ಲಿ ಪಾಲ್ಗೊಳ್ಳಿ, and we are here to serve you. So if you also want to serve, you can come forward, you can take up some service. ನಮ್ಮ ಉತ್ತಮ ನರಸಿಂಹರು, ಉಮೇಶ್ ಕಾಮತ್ ಅವರು ಇದ್ದಾರೆ, ವನಮಾರ್ಗನ್ ಗುರು ಇದ್ದಾರೆ, so many devotees are there, ಸೇವೆ ಮಾಡ್ತಾ ಇದ್ದಾರೆ. ನೀವು ನಾಳೆ ನೋಡ್ಬೋದು ತುಂಬ ಜನ ಪ್ರಭುಜೀಸ್ ಫ್ಯಾಮಿಲೀಸ್ ಮಾತಾಜೀಸ್ ಎಲ್ಲರೂ ಬರ್ತಾರೆ. ಯು ಕ್ಯಾನ್ ಕಮ್ ಆ್ಯಂಡ್ ಪಾರ್ಟಿಸಿಪೇಟ್ ಇನ್ ದಿಸ್ ಪ್ರೋಗ್ರಾಮ್. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮಿಂಗ್ ಹಿಯರ್. ತಮ್ಮೆಲ್ಲರೂ ತುಂಬ ಧನ್ಯವಾದ, ತಾವೆಲ್ಲರೂ ಸಮಯವನ್ನು ತಗೊಂಡು ಇವತ್ತು ಬಂದಿದ್ದೀರಾ ಇಲ್ಲಿ. ಐ ಹೋಪ್ ಯು ಲೈಕ್ ದಿಸ್ ಪ್ರೋಗ್ರಾಮ್ ಆ್ಯಂಡ್ ಇಫ್ ಯು ಲೈಕ್ ಇಟ್ ಪ್ಲೀಸ್ ಕಮ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ಹರೇ ಕೃಷ್ಣ.